ನಮಸ್ಕಾರ. ಅಮೆರಿಕಾದಲ್ಲಿ ಓದೋ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಒಂದು ಮುಖ್ಯವಾದ ಪ್ರೋಗ್ರಾಂ ಅಂದ್ರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ OPT ಅಂತಾರಲ್ಲ, ಅದರ ಭವಿಷ್ಯದ ಬಗ್ಗೆ ಈಗ ಸ್ವಲ್ಪ ಜಾಸ್ತಿನೇ ಚರ್ಚೆ ನಡೀತಿದೆ. ಹೌದು. ಇದಕ್ಕೆ ಕಾರಣ USCIS ಡೈರೆಕ್ಟರ್ ಪೋಸ್ಟ್ಗೆ ನಾಮಿನೇಟ್ ಆಗಿರೋ ಜೋಸೆಫ್ ಎಡ್ಲೋ ಅವರ ಕೆಲವು ಸ್ಟೇಟ್ಮೆಂಟ್ಸ್. ಹೌದು, ದಿ ಎಕನಾಮಿಕ್ ಟೈಮ್ಸ್ ಆರ್ಟಿಕಲ್ ಆಧರಿಸಿ ಈ ಸಂಭಾವ್ಯ ಬದಲಾವಣೆಗಳು ಅಂದ್ರೆ ಏನು, ಎಸ್ಪೆಷಲಿ ನಮ್ಮ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಏನ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಇವತ್ತು. ಸರಿ. ಹಾಗಾದ್ರೆ ಮೊದಲಿಗೆ ಎಡ್ಲೋ ಅವರ ನಿಲುವು ಏನು ಹೇಳುತ್ತೆ? ಅವರ ವಾದ ತುಂಬಾ ಸ್ಟ್ರೇಟ್ ಫಾರ್ವರ್ಡ್. ಸ್ಟೂಡೆಂಟ್ಸ್ ತಮ್ಮ ಕೋರ್ಸ್ನಲ್ಲಿ ಎನ್ರೋಲ್ ಆಗಿದ್ದಾಗ ಮಾತ್ರ ವರ್ಕ್ ಪರ್ಮಿಷನ್ ಇರಬೇಕು. ಓಕೆ, ಅಂದ್ರೆ ಗ್ರಾಜ್ಯುಯೇಷನ್ ಆದ್ಮೇಲೆ ಅಲ್ಲ. ಎಕ್ಸಾಕ್ಟ್ಲಿ, ಪದವಿ ಮುಗಿದ್ಮೇಲೆ ಅಲ್ಲ. ಇದು ಈಗಿರೋ ಸಿಸ್ಟಮ್ಗಿಂತ ಪೂರ್ತಿ ಬೇರೆ. ಹೌದಲ್ಲ, ಈಗಂತೂ ಗ್ರಾಜ್ಯುಯೇಷನ್ ಆದ್ಮೇಲೆ 1 ವರ್ಷ OPT ಇರುತ್ತೆ. ಆಮೇಲೆ ಸ್ಟೆಮ್ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥ್ಸ್ ಸ್ಟೂಡೆಂಟ್ಸ್ಗೆ ಇನ್ನು 2 ವರ್ಷ ಎಕ್ಸ್ಟೆನ್ಷನ್ ಕೂಡ ಇದೆ. ಸರಿ. ಸೊ ಎಡ್ಲೋ ಅವರ ಮಾತು ಏನಾದ್ರೂ ಜಾರಿಗೆ ಬಂದ್ರೆ ಈ ಪೋಸ್ಟ್ ಗ್ರಾಜ್ಯುಯೇಷನ್ ಕೆಲ್ಸದ ಅವಕಾಶಗಳು ಬಹುಶಃ ಇರೋಲ್ಲ. ಹೌದು, ಇಮಿಗ್ರೇಷನ್ ಲಾಯರ್ಸ್ ಪ್ರಕಾರ ಅವರ ಮಾತುಗಳು ಪೋಸ್ಟ್ ಸ್ಟಡಿ OPTಯನ್ನ ಪೂರ್ತಿಯಾಗಿ ತೆಗೆದುಹಾಕುವ ಉದ್ದೇಶವನ್ನೇ ಸೂಚಿಸುತ್ತೆ. ಅಯ್ಯೋ, ಇದು ಆಬ್ವಿಯಸ್ಲಿ ಅಲ್ಲಿರೋ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿರೋ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಅಲ್ಲಿಂತೂ ಬಹಳ ಆತಂಕ ಮೂಡಿಸಿದೆ. ನಂಬರ್ಸ್ ಕೂಡ ದೊಡ್ಡದಿದೆ ಅಲ್ವಾ? ಹೌದು. ಆಗಲೇ ಕೆಲವರು ವೀಸಾ ಪ್ರಾಬ್ಲಮ್ಸ್ ಅಥವಾ CVS ಸ್ಟೇಟಸ್ ಸಡನ್ ಆಗಿ ಕ್ಯಾನ್ಸಲ್ ಆಗೋದು, ಇಂಥ ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಇದು ಇನ್ನೂ ಕಷ್ಟ. ಓಪನ್ ಡೋರ್ಸ್ ರಿಪೋರ್ಟ್ ಪ್ರಕಾರ 2022-23ರಲ್ಲಿ US-ನಲ್ಲಿ ಆಲ್ಮೋಸ್ಟ್ 2.7 ಲಕ್ಷ ಭಾರತೀಯ ವಿದ್ಯಾರ್ಥಿಗಳಿದ್ರು. 2.7 ಲಕ್ಷ? ಹೌದು. ಅದರಲ್ಲಿ ಸುಮಾರು 69,000 ಸ್ಟೂಡೆಂಟ್ಸ್ OPT ಪ್ರೋಗ್ರಾಂನಲ್ಲೇ ಇದ್ರು. 69,000? ಅದು ನಿಜಕ್ಕೂ ದೊಡ್ಡ ಸಂಖ್ಯೆ. ಸರಿ, ಆದ್ರೆ ಈ OPT ಪ್ರೋಗ್ರಾಂ ಹೊಸದೇನಲ್ಲ. ಇದರ ಕಾನೂನುಬದ್ಧತೆ ಬಗ್ಗೆ ಮೊದಲಿಂದಲೂ ಏನಾದ್ರೂ ಪ್ರಶ್ನೆಗಳಿದ್ವಾ? ಲೀಗಲ್ ಚಾಲೆಂಜ್ ಫೇಸ್ ಮಾಡ್ತಿದೆ. ವಾಷಿಂಗ್ಟನ್ ಅಲಯನ್ಸ್ ಆಫ್ ಟೆಕ್ನಾಲಜಿ ವರ್ಕರ್ಸ್ ಅಂದ್ರೆ ವಾಶ್ಟೆಕ್ ಅಂತಾರಲ್ಲ, ಅವರು ಇದು ಅಮೆರಿಕನ್ ಟೆಕ್ ವರ್ಕರ್ಸ್ಗೆ ಅನ್ಯಾಯ ಮಾಡುತ್ತೆ ಅಂತ ಕೇಸ್ ಹಾಕಿದ್ರು. ಓ ಹಾಗಾ? ಆದ್ರೆ ಅಕ್ಟೋಬರ್ 2022ರಲ್ಲಿ US ಕೋರ್ಟ್ ಆಫ್ ಅಪೀಲ್ಸ್ DC ಸರ್ಕ್ಯೂಟ್ ಇದೆಯಲ್ಲ, ಅದು OPT ಮತ್ತೆ ಅದರ ಸ್ಟೆಮ್ ಎಕ್ಸ್ಟೆನ್ಷನ್ ಎರಡನ್ನೂ ಎತ್ತಿ ಹಿಡಿದಿದೆ. ಅಂದ್ರೆ ಕೋರ್ಟ್ ಸಪೋರ್ಟ್ ಮಾಡಿದೆ? ಹೌದು. ಆಮೇಲೆ ಇದನ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡೋದ್ರು. ಅದರ ಸುಪ್ರೀಂ ಕೋರ್ಟ್ ಕೂಡ ಈ ಕೇಸ್ನ ರಿವ್ಯೂ ಮಾಡಕ್ಕೆ ಒಪ್ಪಲಿಲ್ಲ. ಓಕೆ, ಸೊ ಸದ್ಯಕ್ಕೆ ಕಾನೂನಿನ ಪ್ರಕಾರ OPT ಸೇಫ್ ಆಗಿದೆ. ಆದ್ರೂ ಈ ಎಡ್ಲೋ ಅವರ ಮಾತುಗಳಿಂದ ಆತಂಕ ಇದ್ದೇ ಇದೆ ಅಂದ್ಮೇಲೆ ಇದಕ್ಕೆ ಪ್ರತಿಯಾಗಿ ಬೇರೆ ವಾದಗಳು ಅಂದ್ರೆ OPT ಬೇಕು ಅನ್ನೋ ವಾದಗಳು ಇವೆಯಾ? ಖಂಡಿತ ಇವೆ, ಸ್ಟ್ರಾಂಗ್ ಆಗಿವೆ. ಈಗ ಪ್ರೆಸಿಡೆಂಟ್ಸ್ ಅಲಯನ್ಸ್ ಅಂತ ಇದೆ, ಅದರ ಅಧ್ಯಕ್ಷ ಮೀರಿಯಂ ಫೆಲ್ಬ್ಲಮ್ ಅವರಂತೋರು ಇದನ್ನ ಬಲವಾಗಿ ವಿರೋಧಿಸ್ತಾರೆ. ಅವ್ರೇನ್ ಹೇಳ್ತಾರೆ? ಅವರ ಪ್ರಕಾರ ಈ ಪೋಸ್ಟ್ ಗ್ರಾಜ್ಯುಯೇಷನ್ OPTಯನ್ನ ತೆಗೆದು ಹಾಕಿದ್ರೆ ಪ್ರಪಂಚದ ಬೆಸ್ಟ್ ಟ್ಯಾಲೆಂಟ್ನ ಅಮೆರಿಕಾಕ್ಕೆ ಅಟ್ರಾಕ್ಟ್ ಮಾಡೋದು ಮತ್ತೆ ಇಲ್ಲೇ ಉಳಿಸ್ಕೊಳ್ಳೋ ಕೆಪಾಸಿಟಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಆಮೇಲೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂದ್ರೆ ಪ್ರಾಕ್ಟಿಕಲ್ ಟ್ರೈನಿಂಗ್, ಇದು ಅಮೆರಿಕನ್ ಎಜುಕೇಷನ್ನ ಒಂದು ಇಂಪಾರ್ಟೆಂಟ್ ಪಾರ್ಟ್. OPT ಅದಕ್ಕೆ ಹೆಲ್ಪ್ ಮಾಡೋದು ಅವರ ವಾದ. ಅಂದ್ರೆ ಇದು ಬರೀ ಜಾಬ್ ಅಲ್ಲ, ಎಜುಕೇಷನ್ ಪಾರ್ಟ್ ಕೂಡ ಹೌದು ಅಂತ. ಹೌದು. ಫೆಲ್ಬ್ಲಮ್ ಹೇಳೋ ಹಾಗೆ OPT ಸ್ಟೂಡೆಂಟ್ಸ್ ಲರ್ನಿಂಗ್ ಅನ್ನ ಇಂಪ್ರೂವ್ ಮಾಡುತ್ತೆ, ಅಮೆರಿಕನ್ ಎಂಪ್ಲಾಯರ್ಸ್ಗೆ ಬೇಕಾದ ಸ್ಕಿಲ್ಡ್ ವರ್ಕರ್ಸ್ ಸಿಗ್ತಾರೆ, ಮತ್ತೆ ದೇಶದ ಎಕನಾಮಿಕ್ ಕಾಂಪಿಟಿಟಿವ್ನೆಸ್ಗೂ ಇದು ತುಂಬಾ ಮುಖ್ಯ. ಈಗ ಸದ್ಯಕ್ಕೆ 2.4 ಲಕ್ಷಕ್ಕೂ ಹೆಚ್ಚು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ OPTಯಲ್ಲಿದ್ದಾರೆ. ಅದರಲ್ಲಿ ಮೆಜಾರಿಟಿ ಸ್ಟೆಮ್ ಫೀಲ್ಡ್ಸ್ನಲ್ಲೇ ಇದ್ದಾರೆ. ಇದು ಅಮೆರಿಕಾದ ಎಕನಾಮಿ, ಟೆಕ್ನಾಲಜಿ ಗ್ರೋತ್ಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ಅವರು ಒತ್ತಿ ಹೇಳ್ತಾರೆ. ಹಾಗಾದ್ರೆ ಪರಿಸ್ಥಿತಿ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಒಂದ್ ಕಡೆ ಪಾಲಿಸಿ ಚೇಂಜ್ ಆಗೋ ಸೂಚನೆಗಳು, ಅದರಿಂದ ಸ್ಟೂಡೆಂಟ್ಸ್ಗೆ ಟೆನ್ಷನ್. ಹೌದು. ಇನ್ನೊಂದ್ ಕಡೆ OPTಯನ್ನ ಉಳಿಸ್ಕೊಳ್ಳೋಕೆ ಎಜುಕೇಷನಲ್, ಎಕನಾಮಿಕ್ ಮತ್ತೆ ಲೀಗಲ್ ಕಾರಣಗಳು ಎಲ್ಲವೂ ಸ್ಟ್ರಾಂಗ್ ಆಗಿವೆ. ಕರೆಕ್ಟ್. ಸದ್ಯಕ್ಕೆ ಪ್ರೋಗ್ರಾಂ ನಡೀತಿದೆ, ಆದ್ರೆ ಮುಂದೆ ಏನಾಗುತ್ತೋ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಹೌದು, ಇಲ್ಲಿ ಒಂದು ಮೂಲಭೂತ ಸಂಘರ್ಷ ಕಾಣಿಸ್ತಿದೆ ಅಲ್ವಾ? ಖಂಡಿತ. ಒಂದು ಕಡೆ ಇಮಿಗ್ರೇಷನ್ ರೂಲ್ಸ್ ಅನ್ನ ಸ್ಟ್ರಿಕ್ಟ್ ಆಗಿ ಪಾಲಿಸಬೇಕನ್ನೋ ಗುರಿ. ಇನ್ನೊಂದು ಕಡೆ ಅಮೆರಿಕಾದ ಎಜುಕೇಷನಲ್ ಸುಪೀರಿಯಾರಿಟಿ, ಎಕನಾಮಿಕ್ ಪ್ರೋಗ್ರೆಸ್ಗೆ ಬೇಕಾದ ಗ್ಲೋಬಲ್ ಟ್ಯಾಲೆಂಟ್ ಅನ್ನ ಅಟ್ರಾಕ್ಟ್ ಮಾಡಬೇಕಾದ ಅನಿವಾರ್ಯತೆ. ಸರಿ.
ಎಡ್ಲೋ ಅವರ ನಿಲುವು ಮೊದಲನೇ ಪಾಯಿಂಟ್ ಅನ್ನ ತೋರಿಸಿದ್ರೆ, ಫೆಲ್ಡ್ಬ್ಲಮ್ ಅವರ ವಾದಗಳು ಕೋರ್ಟ್ ತೀರ್ಪು ಎರಡನೇ ರಿಯಾಲಿಟಿಯನ್ನ ಹೇಳುತ್ತೆ. ಹಾಗಾದ್ರೆ ಈ ಸೂಕ್ಷ್ಮ ಬ್ಯಾಲೆನ್ಸ್ ಅನ್ನ ಪಾಲಿಸಿ ಮೇಕರ್ಸ್ ಮುಂದೆ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಈಗಿಯೋ ದೊಡ್ಡ ಪ್ರಶ್ನೆ. ಹೌದು, ಈ ನೀತಿ ಉದ್ದೇಶಗಳು ಮತ್ತೆ ಆರ್ಥಿಕ ಅನಿವಾರ್ಯತೆಗಳು ಇವೆರಡರ ನಡುವಿನ ಸಂಘರ್ಷವನ್ನ ಹೇಗೆ ಬಗೆಹರಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ.